ನೀವು ಆಲ್ರೆಡಿ ನೋಡಿರ್ಬೋದು ಪ್ಯಾಕಿಂಗ್ ಎಲ್ಲ ರೆಡಿಯಾಗಿದೆ. ಎಲ್ಲಿಗೆ ಅಂದ್ಕೊಂಡ್ರ ದೇವಸ್ಥಾನಕ್ಕೆ ತಿರುಪತಿಗೆ ಹೋಗ್ತಾ ಇದ್ದೀವಿ. ನಾನು 7 ವಾರದ ಪೂಜೆ ಮಾಡ್ತಾ ಇದ್ನಲ್ಲ, ಸೊ ಈ ವಾರ ಕಂಪ್ಲೀಟ್ ಆಗುತ್ತೆ. ಆದರೆ ಸೆಂಟ್ರಲ್ಲೇ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತ ಆಲ್ರೆಡಿ 2ನೇ ತಾರೀಕು ಬುಕ್ ಬರ್ತೀನಿ ಅಂತ. ಸೊ ಹಸ್ಬೆಂಡ್ ಬಂದು ಮಗುನ ಕರ್ಕೊಂಡು ಅವ್ರು ಹೊರಟೋಗ್ತಾರೆ ಬೆಟ್ಟದ ಮೇಲೆ. ನಾನು ಮತ್ತು ನನ್ನ ಕಝಿನು, ನನ್ನ ತಮ್ಮ ಇಬ್ಬರೂ ಬೆಟ್ಟ ಹತ್ಕೊಂಡು ಹೋಗ್ತೀವಿ. ನಾಳೆ 2ನೇ ತಾರೀಕು ಬಂದು ನಮಗೆ 10 ಗಂಟೆಗೆ ದರ್ಶನ ಇರೋದು ನೈಟು. ನಾನು ಅದಕ್ಕೆ ನನ್ನ ಹಸ್ಬೆಂಡ್ ಏನಾದರೂ ಬಿಸಿಲಲ್ಲಿ ಹತ್ತಕ್ಕಾಗಲ್ಲ, ದರ್ಶನ ಅಂದರೆ ಬೆಟ್ಟ ಹತ್ಕೊಂಡು ಹೋಗೋಕ್ಕಾಗಲ್ಲ, ಬೆಟ್ಟ ಹತ್ಕೊಂಡು ಹೋಗಿ ದರ್ಶನ ಮಾಡೋಕ್ಕೆ ಸ್ವಲ್ಪ ಸಾಕಾಗ್ಬಿಡ್ತೀಯ. ಸೊ 1ನೇ ತಾರೀಕು ನೈಟೇ ಹೊರಡ್ತಾ ಇದ್ದೀವಿ. 1ನೇ ತಾರೀಕು ನೈಟ್ ಇವತ್ತು 9 ಗಂಟೆ, ಇವತ್ತೇ 9 ಗಂಟೆಗೆ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಹೊರಟು ನಾವು ಜರ್ನಿ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 2:30 or 3 ಆಗುತ್ತೆ. ಆಮೇಲೆ ಸ್ಟಾರ್ಟ್ ಮಾಡು. ನಾನು ಒಂದು 3 ಗಂಟೆಗೆ ಸ್ಟಾರ್ಟ್ ಮಾಡಿದೆ ಅಂದರೆ ಅಟ್ಲೀಸ್ಟ್ ಬೆಟ್ಟ ಹತ್ಕೊಂಡು ಹೋಗೋಷ್ಟರಲ್ಲಿ ಒಂದು 10 ಗಂಟೆ 11:30 ರೀಚ್ ಆಗ್ತೀನಿ. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ರೆಸ್ಟ್ ಮಾಡಿದ್ಮೇಲೆ ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ನಾನು ಇಲ್ಲಾಂದರೆ ನಾಳೆನೇ ಹೊರಡಬೇಕು ಅಂತ ಇದ್ದಿದ್ದು. ಫೆಬ್ರವರಿ 2ನೇ ತಾರೀಕಲ್ವ ಇದ್ದಿದ್ದು ದರ್ಶನ. ಬೆಳಿಗ್ಗೆ ಹೋಗೋಣ, ಮತ್ತು ಸಂಜೆ ರಾತ್ರಿ 10 ಗಂಟೆಗಲ್ವಾ, ನೈಟ್ 10 ಗಂಟೆಗೆಲ್ಲ ದರ್ಶನ ಇರೋದು. ಬೆಳಿಗ್ಗೆ ಹತ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಬಟ್ ಬಿಸಿಲಲ್ಲಿ ಹತ್ತಕ್ಕಾಗಲ್ಲ. ಫಸ್ಟ್ ಟೈಮ್ ನಾನು ಹತ್ತಾ ಇರೋದು ಬೆಟ್ಟ. ನನಗೂ ಗೊತ್ತಿಲ್ಲ ಯಾವ ರೀತಿ ಇರುತ್ತೆ ಎಕ್ಸ್ಪೀರಿಯೆನ್ಸು ಅಂತ. ನಂದು ಒಂದು ದೊಡ್ಡ ಅರ್ಕೆ ಇದೆ, ದೇವರು ಫಸ್ಟು ಅರ್ಕೆ ತೀರಿಸ್ಬಿಡೋಣ, ಆಮೇಲೆ ನಮಗೆ ನಾವು ಬೇಡ್ಕೊಂಡಿದ್ದು ವರ ಕೊಡ್ತಾನೇನೋ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಫಸ್ಟ್ ಬೆಟ್ಟ ಹತ್ತುತ್ತಾ ಇದ್ದೀನಿ ನಾನು. ಸೊ ದೇವಸ್ಥಾನಕ್ಕೆ ಹೋಗೋದಲ್ವ, ನಾನು ಮನೇಲೆಲ್ಲ ಪೂಜೆ ಮಾಡಿ, ನಾನದು ವಾರನೂ ಪೂಜೆ ಮಾಡಿದಾಗ ಶನಿವಾರದೊತ್ತು ಹುಂಡಿಗೆ ಅಂತಲೇ ದುಡ್ಡು ಎತ್ತಿಟ್ಟಿರ್ತೀನಿ. ಅದು ನಾನು ಸ್ಟಾರ್ಟಿಂಗ್ ವೀಡಿಯೋದಲ್ಲೇ ತೋರಿಸಿ ನಿಮಗೆ ಚೆಂಬಲ್ಲಿ ನಾನು ದುಡ್ಡು ಹಾಕಿಟ್ಟಿದ್ನಲ್ಲ, ಅದೆಲ್ಲ ತಿರುಪತಿ ಹುಂಡಿಗೆ ನಾನು ಹಾಕೋದು. ಸೊ ನಾನೇನು ಮೇಕಪ್ ಮಾಡ್ಕೊಂಡಿಲ್ಲ, ಜಸ್ಟ್ ಸ್ನಾನ ಮಾಡ್ಕೊಂಬಂದು ಮಾಯ್ಶ್ಚರೈಸರ್ ಒಂದು ಅಪ್ಲೈ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿದ್ದೀನಿ. ಎಲ್ಲ ಆಯಿತು. ಈಗ ಹೊರಡಬೇಕು, ಗಾಡಿ ಪೂಜೆ ಮಾಡಬೇಕು. ನಮ್ಮ ಮನೇಲಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ವಾಹನ ಪೂಜೆ ಮಾಡದೆ ಗಾಡಿ ಹತ್ತಲ್ಲ. ಅಂದರೆ ಗಾಡಿಗೆ ಅಂದರೆ ಕಾರ್ಗೆಲ್ಲ ಪೂಜೆ ಮಾಡಿ ಅದಕ್ಕೆ ಬಲಿ ಕೊಟ್ಟು ನಿಂಬೆಹಣ್ಣು 4 ಕಡೆ ಎಲ್ಲ ಇಟ್ಟು ಬಲಿ ಕೊಟ್ಟುನೇ ನಾವು ಯಾವ ದೇವಸ್ಥಾನಕ್ಕಾದರೂ ಹೋಗಲಿ, ಯಾವ ಟ್ರಿಪ್ಗಾದರೂ ಹೋಗಲಿ, ಇದೊಂದು ವಾಡಿಕೆ. ಯಾಕಂದರೆ ಏನೋ ಒಂದು ನಂಬಿಕೆ, ಹೋಗೋ ದಾರಿಲಿ ಏನೂ ಅಡೆತಡೆಗಳಾಗಬಾರ್ದು ಅನ್ನೋದಕ್ಕೋಸ್ಕರ ಮನೆ ಹತ್ರನೇ ಪೂಜೆ ಮಾಡಿ ಬಲಿ ಕೊಟ್ಟು ಹೊರಡಬೇಕು ಅನ್ನೋದು ದೊಡ್ಡವ್ರು ಮಾಡ್ಕೊಂಬಂದಿರೋ ಸಂಪ್ರದಾಯ. ಸೊ ನಾವು ಸಹ ಪಾಲಿಸ್ತೀವಿ, ನಾನು ಸಹ ನಂಬ್ತೀನಿ ಅದನ್ನೆಲ್ಲ. ಹಾಗಾಗಿ ಈಗ ಗಾಡಿ ಪೂಜೆಗೆ ರೆಡಿ ಮಾಡಬೇಕು. ಎಲ್ಲ ಮುಗೀತು, ಆಲ್ರೆಡಿ 8:30 ಆಗಿದೆ ಟೈಮು. ಹಸ್ಬೆಂಡು ರೆಡಿ ಆಗ್ತಾಯಿದ್ದಾರೆ. ಈಗ ಗಾಡಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಗಾಡಿನೆಲ್ಲ ಪೂಜೆ ಮಾಡಿ ತೋರಿಸ್ತೀನಿ ಕ್ಲಿಪ್ಪಿಂಗ್ಸ್ ನಿಮಗೆ, ಗಾಡಿ ಪೂಜೆ ನನ್ನ ಹಸ್ಬೆಂಡ್ ಹೆಂಗೆ ಮಾಡ್ತಾರೆ ಅಂತ. ಸೊ ಬನ್ನಿ ಎಲ್ಲರೂ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋಣ. ನಾನು ಅಂದ್ಕೊಂಡ್ರು ಏನು ಬೇಡಿಕೆಗಳೆಲ್ಲ ಈಡೇರಿಸಲಿ ಅಂತ ದೇವರಿಗೆ ಇಲ್ಲಿಂದನೇ ಬೇಡ್ಕೊತಾ ಇದ್ದೀನಿ. ಆ್ಯಂಡ್ ನಾನು ಬೆಟ್ಟ ಹತ್ತಬೇಕಾದ್ರೂ ಸಹ ಫಸ್ಟು ನಾನು ಏನು ಹೇಳ್ತಾರೆ ಗೋಪುರ ನೋಡಿ ನಮಸ್ಕಾರ ಮಾಡ್ಕೊತೀನಿ. ನನಗೊಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು. ನನ್ನ ಮಗ 1 ವರ್ಷದ 2 ತಿಂಗಳಿದ್ದಾಗ 2ನೇ ಮುಡಿ ಕೊಡೋಕ್ಕೆ ನನ್ನ ಮಗನ ಕರ್ಕೊಂಡೋಗಿ ಆ ಟೈಮಲ್ಲಿ ಅವ್ನು ಯಾರ ಜೊತೆನೂ ಹೋಗ್ತಾ ಇರಲಿಲ್ಲ. ನಾನು ಹೆಂಗಪ್ಪ ಇವ್ನು ಕರ್ಕೊಂಡು ಆ ಕ್ಯೂವಲ್ಲಿ ಹೋಗೋದು ಅಂದಾಗ ನಾನು ಒಂದೇ ಮಾಡಿದ್ದು ಏನಂದರೆ, ಫಸ್ಟ್ ಗೋಪುರ ಇರುತ್ತಲ್ವ, ಆ ಗೋಪುರದ ಕಳಶ ಇರುತ್ತಲ್ವ, ಅದಕ್ಕೆ ಬೇಡ್ಕೊಂಡೆ, ನೋಡಪ್ಪ ನಾನು ಎಷ್ಟೇ ನೀನು ಒಂದು ದಿವಸ ಎಲ್ಲ ಕಾಯಿಸೋದು ಬೇಕಾದ್ರೆ ನಾನು ಬರ್ತೀನಿ, ಆದರೆ ನನ್ನ ಮಗ ಜನಗಳು ಹೊಸ್ದಲ್ವ, ಜನಗಳ ಮಧ್ಯೆ ಬರಲ್ಲ, ಹಾಗಾಗಿ ಬೇಗ ದರ್ಶನ ಕೊಟ್ಬಿಡಪ್ಪ ಅಂತ ಕೇಳಿಕೊಂಡು ನಾನು ಕ್ಯೂವಲ್ಲಿ ನಿಂತು ಬರೀ 3/4 ಗಂಟೆಲೇ ನಂಗೆ ದರ್ಶನ ಆಯಿತು. ಅದರಿಂದನೇ ನಾನು ಒಂಥರ ನನಗೆ ಹೆಂಗಾಗೋಯ್ತು ಅಂದರೆ 3/4 ಗಂಟೆಗೆಲ್ಲ ದರ್ಶನ ಮಾಡಿ ಬಂದುಬಿಟ್ವಿ. ಖುಷಿ ಆಗೋಯ್ತು. ಎಲ್ಲರೂ 3 ಅವರು 4 ಅವರು ಅಂತಾರೆ, ಕೆಲವರು 1 ದಿವಸ ಅಂತಾರೆ, ಅರ್ಧ ದಿನ ಅಂತಾರೆ. ಬಟ್ ನಾನು ದೇವ್ರ ಮೇಲೆ ನಂಬಿಕೆ ಇಟ್ಬಿಟ್ಟು, ದೇವರೇ ನೋಡು ನಾನು ಎಷ್ಟೊತ್ತಾದರೂ ನಿಲ್ತೀನಿ, ಅರ್ಧ ಗಂಟೆ ಅಲ್ಲ, 1 ಅವರ್ ಅಲ್ಲ, 1 ದಿವಸ ಅಲ್ಲ, ನೀನು 2 ದಿವಸ ನನ್ನ ಕಾಯಿಸೋದ್ರೆ ಮಕ್ಕಳು ನಿಲ್ಲಲ್ಲ, ಅದಕ್ಕೋಸ್ಕರ ಬೇಗ ದರ್ಶನ ಕೊಟ್ಬಿಡಪ್ಪ ಅಂತ ಬೇಡ್ಕೊಂಡೆ. 3/4 ಅವರಲ್ಲಿ ದರ್ಶನ ಆಯಿತು. ಅದೇ ಥರ ಈ ಸಲಿನೂ ಅಷ್ಟೇ ಬೆಟ್ಟ
ಮಾಡಿ ಬೆಟ್ಟ ಹತ್ತಬೇಕು. ಅದಕ್ಕೋಸ್ಕರ ಕಾಯಿ ಕಡ್ಡಿ ಕರ್ಪೂರ ಮತ್ತು ಹೂವನ್ನು ತಗೋತಾ ಇದ್ದೀವಿ. ತಗೊಂಡು ಪೂಜೆ ಮಾಡಿ ಅಲ್ಲಿಂದ ಮೊದಲನೇ ಮೆಟ್ಲಿಗೆ ಫಸ್ಟ್ ನಮಸ್ಕಾರ ಮಾಡಬೇಕು. ದೇವ್ರನ್ನ ಕೇಳ್ಕೊಂಡು ದೇವರೇ ಒಳ್ಳೇದು ಮಾಡಪ್ಪ ಅಂತ ಅಲ್ಲಿಂದ ಹತ್ತಕ್ಕೆ ಶುರು ಮಾಡಬೇಕು. ಅದಕ್ಕೋಸ್ಕರನೇ ಕಾಯಿ ಕಡ್ಡಿ ತೊಗೋತಾ ಇದೆ ನನ್ನ ತಮ್ಮ. ಅಲ್ಲೂ ಚಿಕ್ಕದಾಗಿ ಒಂದು ಕ್ಯಾಪ್ಚರ್ ಮಾಡ್ಕೊಂಡು ಇದೆ ಎಂಟ್ರಿ. ಇಲ್ಲಿಂದ ಒಳಗೆ ಎಂಟ್ರಿ ಆದರೆ ಮೆಟ್ಲುಗಳು ಸಿಗ್ತವೆ. ಸೊ ಪೂಜೆ ಮಾಡಿ ಅಲ್ಲಿಂದ ಮೆಟ್ಲು ಹತ್ಕೊಂಡು ಬೆಟ್ಟಕ್ಕೆ ಹೋಗೋದು. ನೋಡಿ, ಬೆಟ್ಟ ಹತ್ತಕ್ಕೂ ಮುಂಚೆ ಫಸ್ಟು ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ಬೆಟ್ಟ ಹತ್ತಿ ಹೊರಡೋದು. ಈಗ ಬೆಟ್ಟ ಹತ್ತಲಿಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿದಾರಂತೆ. ಮಾರ್ನಿಂಗು 4ಗೆ ಓಪನ್ ಆಗುತ್ತೆ ಬೆಟ್ಟ, ಮತ್ತು 5:30 ಆರ್ 6ಗೆ ಕ್ಲೋಸ್ ಆಗಿಬಿಡುತ್ತೆ ಬೆಟ್ಟ ಹತ್ತೋ ರೂಟು. ಆಮೇಲೆ ಬಿಡಲ್ವಂತೆ ನೈಟೆಲ್ಲ. ಈಗ ಬೆಟ್ಟ ಹತ್ಕೊಂಡು ಹೋಗೋಕೆ ಬಿಡಲ್ವಂತೆ. ಈಗ ರೀಸೆಂಟಾಗಿ ಆಗಿರೋ ರೂಲ್ಸು, ಕರೋನಾ ಬಂತಲ್ಲ ಆಗಲಿಂದ ನೈಟ್ ಹೊತ್ತು ಬೆಟ್ಟ ಹತ್ತಕ್ಕೆ ಬಿಡಲ್ವಂತೆ. ಸೊ ಮಾರ್ನಿಂಗ್ 4 to ಈವ್ನಿಂಗ್ 6ವರೆಗೂ ಬಿಡ್ತಾರೆ ಅಷ್ಟೇ. ಯಾರಾದರೂ ನೆಕ್ಸ್ಟ್ ಬೆಟ್ಟ ಹತ್ತೋರಿದ್ರೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಆಮೇಲೆ ನೈಟೆಲ್ಲ ಹೋಗಿ ಬೆಟ್ಟಕ್ಕೆ ಬಿಡ್ತಾರೆ ಅಂದರೆ ಬಿಡಲ್ಲ ಅಂತೆ. ಮೊದಲು ಥರ ಇಲ್ಲ, ಇವಾಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚೇಂಜ್ ಮಾಡಿದ್ದಾರೆ. ಯಾರಾದರೂ ಬೆಟ್ಟ ಹತ್ತೀನಿ ಅಂದರೆ ಮಾರ್ನಿಂಗೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಯಾಕಂದರೆ ಬೆಳಗ್ಗೆ ನಾವು ಹತ್ತು ಬಿಟ್ಟರೆ ನಮಗೆ ಬೆಟ್ಟ ಹತ್ತಿದ್ವಿ ಅಂತ ಅನಿಸಲ್ಲ. ಸ್ವಲ್ಪ ಬಿಸಿಲು ಬಂದ ಮೇಲೆ ನಾವು ಬೆಟ್ಟ ಹತ್ತುತ್ತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಯಾರಾದರೂ ಬೆಟ್ಟ ಹತ್ತೋರಿದ್ರೆ ಬೆಳಗ್ಗೆನೇ ಹತ್ತಿ. ಪೂಜೆ ಮಾಡಿ ಒಂದು 20 ಮೆಟ್ಲು ಹತ್ಕೊಂಡು ಬಂದರೆ ಚೆಕ್ಕಿಂಗ್ ಇರುತ್ತೆ. ಇಲ್ಲೂ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೊರಡಬೇಕು. ಅದು ರಾಜಗೋಪುರ ಫಸ್ಟ್ ಸಿಗುತ್ತೆ. ರಾಜಗೋಪುರ ಮತ್ತು ಫೋನ್ ಅಲೋ ಇದೆ, ಫೋನ್ ತೊಗೊಂಡು ಹೋಗ್ಬೋದು. ಮತ್ತು ನಿಮ್ಗೆ ಏನಾದ್ರು ಥಿಂಗ್ಸ್ ಬೇಕು ಅಂದರೆ, ಚಿಕ್ಕ ಪುಟ್ಟ ಥಿಂಗ್ಸ್ ಬೇಕು ಅಂದರೆ ಬ್ಯಾಗು ಸಹ ಕ್ಯಾರಿ ಮಾಡ್ಬೋದು. ಅದರ ಲಗೇಜ್ ಎಲ್ಲ ನೀವು ಬೆಟ್ಟ ಹತ್ತುತ್ತೀವಿ ಅಂದರೆ ಅದಕ್ಕೂ ಸಹ ವ್ಯವಸ್ಥೆ ಇದೆ. ನೀವು ಅದು ಬ್ಯಾಗನ್ನೆಲ್ಲ ಲಾಕ್ ಮಾಡಿ ಕೌಂಟ್ರಲ್ಲಿ ಕೊಟ್ಟರೆ ನೀವು ಬೆಟ್ಟ ಹತ್ತಿ ಹೋಗೋ ಅಷ್ಟರಲ್ಲಿ ಅದು ಮೇಲೆ ಹೋಗಿರುತ್ತೆ. ಮತ್ತೆ ಕೌಂಟ್ರಲ್ಲಿ ಹೋಗಿ ನಿಮ್ಮ ಟಿಕೆಟ್ ಕೊಟ್ಟಿರ್ತಾರಲ್ವ ಅದನ್ನು ತೋರಿಸಿದ್ರೆ ನಿಮ್ಮ ಲಗೇಜ್ ನಿಮಗೆ ಕೊಡ್ತಾರೆ. ಲಗೇಜ್ದೇನು ಚಿಂತೆ ಇಲ್ಲ, ಆರಾಮ್ಸೆ ನೀವು ಮೇಲ್ಗಡೆ ಕಳಿಸ್ಬೋದು. ನಿಮ್ಗೆ ಏನು ಬೇಕೋ ಅದನ್ನು ಮಾತ್ರ ನೀವು ಕೈಯಲ್ಲಿ ತೊಗೊಂಡು ಹೋಗ್ಬೋದು. ನಾನು ಚಿಕ್ಕದಾಗಿ ಒಂದು ಬ್ಯಾಗ್ ಇಟ್ಕೊಂಡಿದ್ದೆ, ಅದರಲ್ಲಿ ಫೋನ್ ಕ್ಯಾರಿ ಮಾಡೋಕ್ಕೆ ಮತ್ತು ವಾಟ್ರ್ ಬಾಟ್ಲ್ ಇಟ್ಕೊಳ್ಳೋಕ್ಕೆ. ವಾಟ್ರ್ ತೊಗೊಂಡೋಗೋ ಅವಶ್ಯಕತೆ ಇಲ್ಲ, ಯಾಕಂದರೆ ಮೆಟ್ಲು ಹತ್ತುತ್ತಾ ನಮಗೆ ಸುಸ್ತಾಗುತ್ತೆ. ಬ್ಯಾಗೆಲ್ಲ ಎತ್ಕೊಂಡು ಹೋದರೆ ನಡೆಯೋಕ್ಕಂತೂ ಆಗಲ್ಲ. ನಾನು ಅದರಲ್ಲಿ ಏನೂ ಇಟ್ಟಿರಲಿಲ್ಲ, ಒಂದೆರಡು ನ್ಯಾಪ್ಕಿನ್ ಇಟ್ಟಿದ್ದೆ. ವಾಟ್ರ್ ಬಾಟ್ಲ್ ಸಹ ಇಟ್ಟಿರಲಿಲ್ಲ, ನಾನು ವೆಯ್ಟ್ ಆಗುತ್ತೆ ಅಂದ್ಬಿಟ್ಟು. ನೀರೆಲ್ಲ ಅಲ್ಲೇ ಸಿಗುತ್ತೆ, ನಾವು ಕುಡಿಬೋದು ಅಂಗಡಿಯಲ್ಲಿ ತೊಗೊಂಡು. ಮಾರ್ನಿಂಗ್ ಬೆಟ್ಟ ಹತ್ತದ್ವಲ್ಲ, ಸೊ ಸಿಕ್ಕಾಪಟ್ಟೆ ಗಾಳಿ ಇತ್ತು. ಹಂಗಾಗಿ ಸೆಕೆ ಬಂತು ಅನ್ಸಿದ್ರೂ ಗಾಳಿ ಬರ್ತಾ ಇರೋದ್ರಿಂದ ನಮಗೇನು ಅನ್ನಿಸ್ಲಿಲ್ಲ. ಆರಾಮ್ಸೆ ಬೆಟ್ಟ ಹತ್ತಿದ್ವಿ. ತಣ್ಣ ಗಾಳಿ ಬೀಸ್ತಾಯಿತ್ತು. ನೀವು ಅಬ್ಸರ್ವ್ ಮಾಡ್ಬೋದು ವಿಡಿಯೋದಲ್ಲಿ ಎಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆ ಅಂತ. ಈ ರಾಜಗೋಪುರದ ಹತ್ರ 2 ದೇವಸ್ಥಾನ ಇದೆ, ಒಂದು ಕೃಷ್ಣಂದು ಮತ್ತು ಒಂದು ಆಂಜನೇಯಂದು. ಅದನ್ನು ನಮಸ್ಕಾರ ಮಾಡ್ಕೊಂಡು ಮುಂದಕ್ಕೆ ಬಂದರೆ ನೋಡಿ ರಾಜಗೋಪುರ ಸಿಗುತ್ತೆ. ಇದೇ ರಾಜಗೋಪುರ. ಮತ್ತು ನಾವು ಹೋಗ್ತಾ ನೀವು ನೋಡ್ಬೋದು ನಮ್ಮ ಎಡಗಡೆಗೆ ಅವತಾರಗಳು, ದಶಾವತಾರಗಳನ್ನ ತೋರಿಸಿದ್ದಾರೆ. ನೋಡಿ ಗೋಪುರ ಹೆಂಗಿದೆ ಅಂತ. ನಾನು ಒಳಗಡೆನೂ ಸಹ ಕ್ಯಾಪ್ಚರ್ ಮಾಡಿದ್ದೀನಿ. ಹಳೆ ಕಾಲದ್ದಲ್ವಾ, ನೋಡಿ ಹೆಂಗೆ ಕಟ್ಟಿದ್ದಾರೆ. ಸೊ ಅದನ್ನು ಸಹ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಗೋಪುರ. ನೋಡಿನೇ ನನಗೆ ಖುಷಿಯಾಗೋಯ್ತು. ನೋಡಿ ಎಂಟ್ರಿ ಆಗ್ತಾ ಒಳಗಡೆ ಹೋಗ್ತಾ ಇದ್ದೀನಿ. ದೇವ್ರ ಹತ್ರ ಬೇಡ್ಕೊಂಡೆ, ದೇವರೇ ಏನೂ ಆಯಾಸ ಆಗದೆ ನನಗೆ ಬೇಗ ದರ್ಶನ ಆಗೋಗ್ಲಪ್ಪ ಅಂತ. ಹಾಗೆ ಆಯಿತು. ನನಗೆ ಬೆಟ್ಟ ಹತ್ತಿದ್ದು ಆಯಾಸನೇ ಅನ್ನಿಸ್ಲಿಲ್ಲ, ಕಾಲು ನೋವು ಬಂದಿಲ್ಲ ನನಗೆ. ನನ್ನ ತಮ್ಮಂದು ಒಂದು ತಮಾಷೆ, ನಾನು ಇದ್ಕೊಂಡು ಏನು ದೇವರು ಇದು ಅಂತ ಕೇಳಿದೆ. ನನಗೆ ಫಸ್ಟ್ ಗೊತ್ತಾಗಿಲ್ದು ಮಸ್ತ್ ಅವತಾರ ಅಲ್ವಾ. ಸೊ ಹಾಗಾಗಿ ಏನು ದೇವರು ಇದು ಅಂದರೆ ಅವನು ಮೀನು ದೇವ್ರಕ್ಕ ಅಂತ ಇದ್ದಾರೆ. ನನಗೆ ನಗು ಅಂದರೆ ನಗು. ನಾನು ಅಯ್ಯೋ ನಿನ್ನನ್ನು ಹೋಗಿ ಕೇಳ್ತೀನಲ್ಲ ಅಂತ. ಆಮೇಲೆ ಸೆಕೆಂಡ್ ಅವತಾರ ನೋಡಿದಾಗ ನನಗೆ ಗೊತ್ತಾಗೋಯ್ತು. ನನಗೆ ಗೊತ್ತಾಯಿತು ಕೂರ್ಮ ಅವತಾರ ಅಂತ. ಆವಾಗ ಫ್ಲ್ಯಾಶ್ ಆಯಿತು ನನಗೆ, ಅದು ಮಸ್ತ್ ಅವತಾರ ಕಾಣೋ, ಮೀನು ಥರ ಇತ್ತಲ್ಲ ಅದು. ನೆಕ್ಸ್ಟ್ ನೋಡಿ ಇದು ಕೂರ್ಮ ಅವತಾರ. ನೆಕ್ಸ್ಟು ಅದೇ ಥರ ಅವತಾರಗಳು ಒಂದೊಂದು ತೋರಿಸಿದ್ದಾರೆ ಇಲ್ಲಿ. ನಿನ್ನನ್ನು ಹೋಗಿ ಕೇಳ್ತೀನಲ್ಲ ಮೀನು ಅವತಾರ ಅಂತೆ. ಅಯ್ಯೋ ನಂಗೆ ನಗು ಬಂದುಬಿಡ್ತು ನನ್ನ ತಮ್ಮ ಹೇಳಿದ್ದು ಕೇಳಿ. ಸೊ ನೋಡಿ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀನಿ. ಬೆಟ್ಟ ಹತ್ತಲಿಕ್ಕೂ ಕೂಡ 2 ಕಡೆಯಿಂದ ಹತ್ಬೋದಂತೆ. ಒಂದು ಅಲ್ಪಿರಿ ಮಾರ್ಗ, ಇನ್ನೊಂದು ಶ್ರೀವಾರಿ ಮಾರ್ಗ ಅಂತೆ. ಅಲ್ಪಿರಿ ಮಾರ್ಗ ಅಂದರೆ ಈಗ ನಾನು ಹತ್ತುತ್ತಾ ಇದ್ದೀವಲ್ವಾ, ಈ ಮಾರ್ಗ. ಇನ್ನೊಂದು ಶ್ರೀವಾರಿ ಮಾರ್ಗ ಅಂತ ಇದೆಯಂತೆ. ಅದು ನನಗೆ ಗೊತ್ತಿಲ್ಲ, ನಾನು ವೀಡಿಯೋಸಲ್ಲಿ ನೋಡಿ ತಿಳ್ಕೊಂಡಿದ್ದು 2 ಮಾರ್ಗ ಇದೆಯಾ ಅಂತ ನನಗೂ ಗೊತ್ತಾಗಿದ್ದು. ಇದು ನೋಡಿ ಶಂಕು ಚಕ್ರ ಮತ್ತು ನಾಮ ಬಂದ್ಬಿಟ್ಟು ಅರ್ಧ ಬೆಟ್ಟ ಹತ್ತಿದ್ದೀವಿ ಅಂತ ಲೆಕ್ಕ. ನಾವು ಇಲ್ಲಿಗೆ ಬಂದು ಸೇರಿದ್ವಿ ಅಂದರೆ ಅರ್ಧ ಬೆಟ್ಟ ಹತ್ತಿದ್ದೀವಿ ಅನ್ನೋದು ಅರ್ಥ. ಶಂಕು ಚಕ್ರ ಮತ್ತು ನಾಮ ಇದೆಯಲ್ಲ, ಈ ಗೋಪುರನ ಗಾಳಿ ಗೋಪುರ ಅಂತಾರೆ. ಕೆಳಗಡೆ ಇರೋದು ರಾಜಗೋಪುರ, ನಾನು ಫಸ್ಟ್ ತೋರಿಸಿದ್ನಲ್ವ ಅದು. ಇದು ಬಂದ್ಬಿಟ್ಟು ಗಾಳಿ ಗೋಪುರ. ನೋಡಿ ಅರ್ಧ ಬೆಟ್ಟ ಹತ್ತಿ ಬಂದ ಮೇಲೆ
ಇಲ್ಲಿ ನಿಮಗೆ ಸಿಕ್ಕಾಪಟ್ಟೆ ತಿನ್ನೋಕ್ಕೆ ಕುಡಿಯೋಕ್ಕೆ ಶಾಪ್ಸ್ಗಳಿದ್ದಾವೆ. ಸೆಂಟ್ರಲ್ಲೂ ಇರುತ್ತೆ ಮೆಟ್ಲು ಹತ್ತಬೇಕಾದ್ರೆ, ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಹೋಟೆಲ್ಸ್ ಟೈಪ್ ಎಲ್ಲ ಇರುತ್ತೆ. ನಿಮ್ಗೆ ಏನು ಬೇಕಾದ್ರೂ ತಿನ್ಬೋದು. ನಾನಿಲ್ಲಿ ಮಾರ್ನಿಂಗ್ ನನ್ನ ತಮ್ಮ ಹೊಟ್ಟೆ ಹಸಿತಾ ಇದೆ ಅಂದ, ಸರಿ ಅಂದ್ಬಿಟ್ಟು ಮ್ಯಾಗಿ ತಿಂತೀನಕ್ಕ ಅಂದ್ಬಿಟ್ಟು ಅವನಿಗೆ ಒಂದು ಪ್ಲೇಟು ನನಗೊಂದು ಪ್ಲೇಟ್ ತೊಗೊಂಡು ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಅದೇ ನಂದು ಬ್ಯಾಟ್ರಿ ಲೋ ಆಗಿಬಿಟ್ಟಿತ್ತು, ಸೊ ಹಾಗಾಗಿ ನೋಡ್ಕೊಂಡಿರಲಿಲ್ಲ ನಾನು. ಬರೀ 3% ಇತ್ತು. ನಾನು ರಾಜಗೋಪುರನ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಆ 3%ನ ಹಂಗೇ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಇಲ್ಲಿ ಬಂದು ಮ್ಯಾಗಿ ತಿನ್ಬೇಕಾದ್ರೆ ಅವ್ರ ಅಂಗಡಿಯವ್ರನ್ನ ಕೇಳಿದ್ದಕ್ಕೆ ಚಾರ್ಜಿಂಗ್ ಹಾಕ್ಕೊಟ್ರು. ನಾನು ಚಾರ್ಜರ್ ತೊಗೊಂಡೋಗಿದ್ದೆ, ಸೊ ಹಾಗಾಗಿ ಚಾರ್ಜಿಂಗ್ ಹಾಕ್ಕೊಟ್ರು. ಆಮೇಲೆ 50% ಆಯಿತು. ಅಲ್ಲಿಂದ ಎಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಂಡು ಹೋದೆ. ನನಗೆ ಅದೊಂದು ಬೇಜಾರಾಗೋಯಿತು. ಅಯ್ಯೋ ಇದೇನಪ್ಪ ಇದು, ನಾನು ಇಷ್ಟು ಆಸೆ ಪಟ್ಟು ಕ್ಯಾಪ್ಚರ್ ಮಾಡ್ಕೊಬೇಕು ಅಂದ್ಕೊಂಡು ಬಂದರೆ ಫೋನಲ್ಲಿ ಚಾರ್ಜಿಂಗ್ ಖಾಲಿಯಾಗಿರೋದೆ ನಾನು ನೋಡ್ಕೊಂಡಿಲ್ಲ. ಅಲ್ಲಿಗೂ ನನ್ನ ತಮ್ಮ ಅಂದ, ಅಕ್ಕ ಬಾಕ ಅಲ್ಲೆಲ್ಲಾದ್ರೂ ಯಾವುದಾದ್ರೂ ಅಂಗಡಿ ಹತ್ರ ಹಾಕ್ಸ್ತೀನಿ, ಸಿಕ್ಕಾಪಟ್ಟೆ ಅಂಗಡಿಗಳಿರ್ತವೆ ಅಂತ ಕರ್ಕೊಳೋದ. ಬಟ್ ಕೆಳಗಡೆ ನಾವು ಮೆಟ್ಲತ್ತಬೇಕಾದ್ರೆ ಅಲ್ಲಿ ಯಾರೂ ಹಾಕ್ಕೊಡ್ಲಿಲ್ಲ. ಮೋಸ್ಟ್ಲಿ ಏನೂ ತೊಗೊಂಡಿಲ್ಲ ಅಂತ ಹಾಕ್ಕೊಟ್ಟಿಲ್ವ ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ಮಾತ್ರ ದೊಡ್ಡ ದೊಡ್ಡ ಶಾಪ್ಸ್ ಇತ್ತಲ್ವ, ಇಲ್ಲಿ ನಾವು ಮ್ಯಾಗಿ ತಿಂದ್ವಲ್ಲ, ಅವರು ಕೇಳಿದ್ವಿ, ನಾ ಚಾರ್ಜಿಂಗ್ ಖಾಲಿ ಆಗ್ಬಿಡೈತೆ ಒಂಚೂರು ಹಾಕ್ಕೊಡ್ತೀರ ಅಂದರೆ, ಕೊಡಿ ಅಕ್ಕ ಹಾಕ್ಕೊಡ್ತೀನಿ ಅಂತ ಹಾಕ್ಕೊಟ್ರು. ಒಂದು 10 ಮಿನಿಟ್ಸ್ ಏನೋ ಕೂತಿದ್ವಿ ನಾವು, ರೆಸ್ಟ್ ಮಾಡಿದ್ವಿ. ಆಮೇಲೆ 10 ಮಿನಿಟ್ಸ್ ಅಷ್ಟೇ 50% ಆಯಿತು. ಸೊ ಅಲ್ಲಿಂದ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಹೋದೆ ನಾನು. ನೋಡಿ ನೆಕ್ಸ್ಟು ಒಂದು ಅವತಾರ ತೋರಿಸ್ತೀನಿ. ಅವತಾರಗಳೆಲ್ಲ ತುಂಬ ಮಿಸ್ ಆಗೋಯ್ತು ನನಗೆ. ನಾನು ಮಸ್ತಿ ಅವತಾರ ಮಾತ್ರನೇ ಕೆಳಗಡೆ ಕ್ಯಾಪ್ಚರ್ ಮಾಡಿದೆ. ಆಮೇಲೆ ಸೆಂಟ್ರಲ್ 1-2 ಅವತಾರ ಹೋಯ್ತು, ಅದು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಬ್ಯಾಟ್ರಿ ಲೋ ಇದ್ರಿಂದ. ಆಮೇಲೆ ಇಲ್ಲೂ ಒಂದು ಅವತಾರ ಕ್ಯಾಪ್ಚರ್ ಮಾಡಿದ್ದೀನಿ. ಇಲ್ಲಿ ನಮ್ಮ ಮುಂದೆ ಹೋಗ್ತಾ ಇದ್ದಾರೆ ರೆಡ್ ಕಲರ್ ಸ್ಯಾರಿ. ಆ ಆಂಟಿಯವ್ರು ಮಂಡ್ಯದವ್ರಂತೆ, ಪಾಂಡವಪುರದವರು. ನಾನು ಮಾತಾಡಿಸ್ದೆ, ಅವ್ರು ನಮ್ಮನ್ನು ಕೇಳಿದ್ರು ಯಾವ ಊರು ಅಂತ, ಬೆಂಗಳೂರು ಅಂತ. ನಾನು ಪೂಜೆ ಮಾಡಿದ್ದು 4:20ಕ್ಕೆ ಕ್ಯಾಪ್ಚರ್ ಆಗಿದೆ. 4:20ರಲ್ಲಿ ನಾನು ಪೂಜೆ ಮಾಡಿದ್ದಕ್ಕೆ ಬೆಟ್ಟ ಅರ್ಧ ಹತ್ತೋ ಅಷ್ಟರಲ್ಲಿ 5:42 ಆಗಿತ್ತು. 5:42 ಕರೆಕ್ಟಾಗಿ ನಾವು ಅರ್ಧ ಬೆಟ್ಟ ಕಂಪ್ಲೀಟ್ ಮಾಡಿದ್ವಿ. ಮೆಟ್ಲಿರೋದ್ರಿಂದ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ ಹತ್ತಕ್ಕೆ. ಆಮೇಲೆ ಹೋಗ್ತಾ ನೋಡಿ ಈ ಥರ ಪಾತ್ಗಳಿರುತ್ತೆ ಮತ್ತು ರೋಡ್ಗಳಿರುತ್ತೆ. ರೋಡ್ ಈಕ್ವಲ್ ಆಗಿರೋದ್ರಿಂದ ನಾವು ಬೇಗ ನಡಿಬೋದು. ಆದರೆ ಮೆಟ್ಲುಗಳು ಹತ್ತೋದೇ ಕಷ್ಟ. ಹಾಗಾಗಿ ನನಗೆ 4:20ರಿಂದ 5:42 ಅಂದರೆ ಸುಮಾರು 1.25 ಅವರ್ ಬರೀ ಮೆಟ್ಲು ಹತ್ಕೊಂಡು ಬರೋಕ್ಕೆ ಟೈಮ್ ಆಯಿತು. ಸೊ ನೋಡಿ ಇಲ್ಲಿ ಜಿಂಕೆಗಳು ಸಹ ಕ್ಯಾಪ್ಚರ್ ಮಾಡಿದ್ದೀನಿ ನಾನು. ಅವು ಎಷ್ಟು ಚೆನ್ನಾಗಿ ಮನುಷ್ಯರು ಅವು ನಿಂತ್ಕೊಂಡ್ರೆ ಸಾಕು, ಅವ್ರ ಹತ್ರನೇ ಬಂದು ಕೈಯಲ್ಲಿ ಅವ್ರು ಏನಾದ್ರು ಕೊಡ್ತಾರಲ್ವ, ಸೌತೆಕಾಯಿ ಅದು ಇದು ತಿನ್ನೋಕ್ಕೆಲ್ಲ ಬರ್ತವೆ. ಬಟ್ ಈ ಥರ ಎಲ್ಲ ಮಾಡೋದು ತಪ್ಪು. ಆ ಜಿಂಕೆಗಳಿಗೆ ಏನು ಫೀಡ್ ಮಾಡಬಾರ್ದು. ನಾನು ಅದೇ ನನ್ನ ತಮ್ಮನಿಗೆ ಹೇಳ್ದೆ, ಯಾಕೆ ನಾವು ಏನೋ ತಿನ್ಸೋಣ ಅಂದ, ಬೇಡಪ್ಪ ಹಂಗೆಲ್ಲ ಫೀಡ್ ಮಾಡಬಾರ್ದು. ಅವು ಕಾಡಿನ ಊಟಕ್ಕೆ ಅನುಗುಣವಾಗಿ ಅವು ಅಡ್ಜಸ್ಟ್ ಆಗಿರ್ತವೆ. ನಾವು ಮನುಷ್ಯರು ಅದಕ್ಕೆ ಅದು ಇದು ಕೊಟ್ಟಾಗ ಕೆಲವು ಜಿಂಕೆಗಳಿಗೆ ಅದು ಫುಡ್ ಪಾಯ್ಸನ್ ಆಗುತ್ತೆ, ಹಂಗೆ ಮಾಡಬಾರ್ದು. ಬಟ್ ಇಲ್ಲಿ ಜಿಂಕೆಗಳು ತುಂಬ ಚೆನ್ನಾಗಿ ಪಳಗ್ಬಿಟ್ಟಿದ್ದಾವೆ. ಮನುಷ್ಯರು ಬಂದರೆ ಸಾಕು, ಏನಿದ್ರಲ್ಲ ಅವ್ರ ಹತ್ರಕ್ಕೆ ಬಂದು ಅವ್ರು ಕೊಟ್ಟಿದ್ದೆಲ್ಲ ಈಸ್ಕೊಂಡು ತಿಂತಾ ಇದ್ವು. ನೋಡ್ಬೋದು ನೀವು, ಹಿಂಡೆ ಇದೆ ಇಲ್ಲಿ ಜಿಂಕೆಗಳು ಮತ್ತು ಸಾರಂಗಗಳು. ಕೊಂಬಿರೋದೆಲ್ಲ ಸಾರಂಗ ಮತ್ತು ಕೊಂಬು ಇಲ್ಲದೆ ಇರೋದು ಬಂದ್ಬಿಟ್ಟು ಜಿಂಕೆ. ಸಾರಂಗ ಅಂದರೆ ಮೋಸ್ಟ್ಲಿ ನನ್ನ ಪ್ರಕಾರ ಗಂಡು ಜಿಂಕೆ ಇರ್ಬೋದು ಅನಿಸುತ್ತೆ, ಬಟ್ ಕೊಂಬಿರೋದಕ್ಕೆ ಸಾರಂಗ ಅಂತಾರೆ, ಅದು ನನಗೆ ಗೊತ್ತು. ಈ ಜನಗಳು ಅದಕ್ಕೆ ಚಪಾತಿ ಎಲ್ಲ ಫೀಡ್ ಮಾಡ್ತಾಯಿದ್ರು. ನಾನು ಬೈಕೊಂಡು ಬಂದೆ, ಏನು ಚಪಾತಿ ಎಲ್ಲ ಕೊಡ್ತಾರೆ, ಬುದ್ಧಿ ಇಲ್ವಾ? ಸೌತೆಕಾಯಿ ಆದರೆ ಓಕೆ, ಚಪಾತಿ ಎಲ್ಲ ತಿನ್ನುತ್ತೆ ಜಿಂಕೆ. ಅಯ್ಯೋ ಜನಗಳಿಗೆ ಬುದ್ಧಿನೇ ಇಲ್ಲ, ಅಯ್ಯೋ ಕತೆ ಅಂದ್ಕೊಂಡು ಮುಂದಕ್ಕೆ ಬಂದ್ವಿ. ಈ ಜಿಂಕೆಗಳನ್ನ ಕ್ಯಾಪ್ಚರ್ ಮಾಡೋ ಟೈಮಲ್ಲಿ 6:35 ಆಗಿತ್ತು. ಬೆಳಕು ಸಹ ಹರಿದಿತ್ತು. ನೋಡಿ ಜಿಂಕೆಗಳು ಎಷ್ಟು ಮುದ್ದಾಗಿದ್ದಾವೆ. ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ನೋಡಿ. ಸೇಫ್ಟಿ ಪರ್ಪಸ್ಗೋಸ್ಕರ ಇಲ್ಲಿ ಕಂಬಿಗಳನ್ನೆಲ್ಲ ಹಾಕಿದಾರಲ್ವಾ, ಆ ಕಂಬಿ ಸಂದಿಯಿಂದ ನಾನು ನನ್ನ ಫೋನ್ನ ಆಚೆ ಇಟ್ಟು ಕ್ಯಾಪ್ಚರ್ ಮಾಡಿರೋದು. ಅಲ್ಲಿಗೂ ಒಂದು ಜಿಂಕೆ ಬಂದು ನಾನು ಕ್ಯಾಪ್ಚರ್ ಮಾಡ್ತಾ ಇದ್ನಲ್ವ ಫೋನಲ್ಲಿ, ಏನೋ ಕೊಡ್ತಾರೆ ಅಂದ್ಬಿಟ್ಟು ಕ್ಯಾಮ್ರಾನೇ ಕಚ್ಚಕ್ಕೆ ಬರ್ತಾಯಿತ್ತು. ಸೊ ನಾನು ಆಗ ಒಳಗಡೆ ಎತ್ಕೊಂಡ್ಬಿಟ್ಟೆ, ಬಿದ್ದೋದ್ರೆ ಆಮೇಲೆ ಎತ್ಕೊಳ್ಳೋಕ್ಕಾಗಲ್ಲ ಅಂತ. ಸೊ ಅಲ್ಲಿಂದ ಮುಂದೆ ಬಂದರೆ ಆಂಜನೇಯ ಟೆಂಪಲ್ ನೋಡ್ಬೋದು ನೀವು, ದೊಡ್ಡ ಸ್ಟ್ಯಾಚ್ಯೂನೇ ಇದೆ ಆಂಜನೇಯಂದು. ನೆಕ್ಸ್ಟ್ ಇಲ್ಲಿಂದ ಮುಂದಕ್ಕೆ ಹೋದರೆ ಮೆಟ್ಲುಗಳು ಕಡಿಮೆ ಆಗುತ್ತೆ. ಬರೀ ರೋಡಲ್ಲಿ ನಡ್ಕೊಂಡು ಹೋಗೋ ಥರ ಮೆಟ್ಲುಗಳು ಕಡಿಮೆ ಇರಲ್ಲ ಅಂತೆಲ್ಲ ಇರುತ್ತೆ, 2-3 ಅಷ್ಟೇ. ಅದು ಬಿಟ್ಟರೆ ರಸ್ತೆ ಮಾರ್ಗದಲ್ಲೇ ಜಾಸ್ತಿ ಹೋಗಬೇಕು. ನೋಡಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಅದು ಇಲ್ಲೂ ಒಂದು ಗೋಪುರ ಇತ್ತು, ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಇಲ್ಲಿಂದ ಆಚೆಗೆ ಸ್ವಲ್ಪ ಈಸಿ ಅನ್ನಿಸ್ತು ಹತ್ತಕ್ಕೆ. ಸ್ಟಾರ್ಟಿಂಗಲ್ಲಿ ತುಂಬ ನೇರ ಇರುತ್ತಲ್ವ ಮೆಟ್ಲುಗಳು, ಆವಾಗ ಕಾಲು ಎತ್ತಿ ಇಡಲಿಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು, ಯಾವಾಗಲೂ ಅಷ್ಟೇ ಬೆಟ್ಟ ಹತ್ಬೇಕಾದ್ರೆ ನನಗಲ್ಲೊಂದು ಆಂಟಿ ಹೇಳಿದ್ರು, ನನಗೂ ಕಾಲು ಸಿಕ್ಕಾಪಟ್ಟೆ ನೋವು ಬರ್ತಾಯಿತ್ತು. ಅವ್ರ ಮಗಳಿಗೇನು ಹೇಳ್ತಾಯಿದ್ರು, ಸ್ಟ್ರೈಟಾಗಿ ಹತ್ತಬೇಡ, ಸ್ಟ್ರೈಟಾಗಿ ಹತ್ತಿದ್ರೆ ಕಾಲು ನೋವು ಬರುತ್ತೆ, ಸೊಟ್ಟಪಟ್ಟ ಹತ್ತು ಅಂತ. ನಾನೇನು ಮಾಡಿದೆ ಅಂದರೆ ಜಿಗ್ಜಾಗ್ ಟೈಪಲ್ಲಿ 3 ಮೆಟ್ಲು ಈ ರೈಟಿಗೆ ಹತ್ತಿರೆ 3 ಮೆಟ್ಲು ಲೆಫ್ಟಿಗೆ, ಆ ಥರ ಹತ್ಕೊಂಡು ಬಂದೆ ಜಿಗ್ಜಾಗ್ ಟೈಪಲ್ಲಿ. ಹಾಗಾಗಿ ನನಗೆ ಕಾಲು ನೋವು ಅನ್ನಿಸ್ಲಿಲ್ಲ. ನಾವು ಒಂದೇ ಸಮ ಹಂಗೆ ಎತ್ತುತ್ತೀವಿ ಅಂದರೆ ಹತ್ಲಿಕ್ಕಾಗಲ್ಲ. ಜಿಗ್ಜಾಗ್ ಟೈಪಲ್ಲಿ ನೀವು ಹತ್ತು ನೋಡಿ, ಬೇಕಾದರೆ ಆರಾಮ್ಸೆ ಹತ್ಬೋದು.
ನಾನು ಜಿಗ್ಜಾಗ್ ಟೈಪಲ್ಲೇ ಹತ್ತದೆ, 3 ಮೆಟ್ಲು ಹಿಂಗೆ 3 ಮೆಟ್ಲು ಹಾಗೆ 3 ಮೆಟ್ಲು ಹಿಂಗೆ 3 ಮೆಟ್ಲು ಹಾಗೆ ಹಂಗೆ ಹತ್ತುತ್ತಾ ಇದ್ದೆ. ಅಲ್ಲಿರೋರೆಲ್ಲ ಯಾಕೆ ಈ ಹುಡುಗಿ ಹಿಂಗೆ ಹತ್ತುತ್ತಾಳೆ ಮೆಟ್ಲು ಅಂತ ನೋಡ್ತಾ ಇದ್ರು. ಬಟ್ ನಂಗೆ ಆಂಟಿ ಹೇಳಿದ್ದು ಕೇಳಿಸಿದ್ರಿಂದ ನಾನು ಅದನ್ನು ಫಾಲೋ ಮಾಡ್ಕೊಂಡು ಹೋದೆ. ನನಗೇನು ಅಷ್ಟು ಕಾಲು ನೋವು ಅನ್ನಿಸ್ಲಿಲ್ಲ. ನಾನು ಮಾಮೂಲಿ ಥರನೇ ಒಂದೊಂದೇ ಮೆಟ್ಲು ಹತ್ಕೊಂಡು ಬಂದಿರೋ ಸಿಕ್ಕಾಪಟ್ಟೆ ಕಾಲು ನೋವು ಬಂದಿರೋದು ಅನಿಸುತ್ತೆ. ನಾನೇನು ಮಾಡ್ತಾ ಇದ್ದೆ, ಜಿಗ್ಜಾಗ್ ಟೈಪಲ್ಲಿ ಹತ್ತಬೇಕಾದ್ರೆ ನಾನು ಮೇಲ್ಗಡೆ ಮೆಟ್ಲು ಎಷ್ಟಿದೆ ಅಂತ ಕೌಂಟ್ ಮಾಡ್ತಾ ಇರಲಿಲ್ಲ. ಒಂದೇ ಸಮ ನನಗೆ ಎಷ್ಟಾಗುತ್ತೋ ಅಷ್ಟು ಜಿಗ್ಜಾಗ್ ಟೈಪಲ್ಲಿ ಡಗಡಗಡ ಅಂತ ಹತ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಆಮೇಲೆ ನನಗೆ ಎಲ್ಲಿ ಉಸಿರು ಅಂದರೆ ಉಸಿರು ಬರುತ್ತೋ ಆವಾಗ ನಾನು ನಿಲ್ಲಿಸ್ತಾ ಇದ್ದೆ. ನೋಡಿ ಇಲ್ಲಿ ಸಣ್ಣ ರೈಸ್ ಆಗ್ತಾಯಿದೆ, ಅದನ್ನು ಸಹ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಇದು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತೀವಿ, ಆ ಟೈಮಲ್ಲಿ ಕ್ಯಾಪ್ಚರ್ ಮಾಡಿದ್ದು. ನೇಚರ್ ಅಂತೂ ತುಂಬ ಬ್ಯೂಟಿಫುಲ್ಲಾಗಿತ್ತು, ವೆದರ್ ಅಂತೂ ಸೂಪರ್, ವಾತಾವರಣ ಅಂತೂ ನೋಡೋಕ್ಕೆ ನೋಡಿ ಎಷ್ಟು ತಣ್ಣ ಗಾಳಿ ಬೀಸ್ತಾಯಿತ್ತು ಅಂದರೆ ಅಲ್ಲೇ ಕೂತ್ಬಿಡೋಣ ಅನ್ನಿಸ್ತಾಯಿತ್ತು. ಕೂತ್ಕೊಂಡ್ರೆ ಇನ್ನು ಟೈಮ್ ಆಗುತ್ತಲ್ವಾ ಅಂದ್ಬಿಟ್ಟು ನನ್ನ ತಮ್ಮನಿಗೆ ಎದೋಳೋ ಎಲ್ಲಂದಲ್ಲೇ ಕೂತ್ಕೊಂಡ್ಬಿಡ್ತೀವಿ, ಎದೋಳೋ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೆ. ಅವನ ಅಕ್ಕೋ ನೀನು ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಕೂತ್ಕೊಂಡಿದ್ದೀನಕ್ಕ ಅಂತ ಇದ್ದ. ಸರಿ ನಡೆಯೋ ಅಂತ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿದೆ ವಾತಾವರಣ ಅಲ್ಲಿ. ಕಾಡೆಲ್ಲ ನೀವು ನೋಡ್ಬೋದು. ಮಂಜಿರಲಿಲ್ಲ ಅಷ್ಟು, ಚಳಿಗಾಲ ಆದರೂ ನಮಗೇನು ಚಳಿ ಅನ್ನಿಸ್ಲಿಲ್ಲ, ಯಾಕಂದರೆ ನಾವು ಬೆಟ್ಟ ಹತ್ತುತ್ತಾ ಇದ್ರಿಂದ ಸ್ವೆಟ್ ಆಗ್ತಾ ಇದ್ವಲ್ಲ, ಹಾಗಾಗಿ ಸೆಕೆ ನೀರು ಬರ್ತಾನೆ ಇತ್ತು, ನಮಗೇನು ಚಳಿ ಅನ್ನಿಸ್ಲಿಲ್ಲ. ನನ್ನ ತಮ್ಮ ಅಂದ ನಾನು ಸ್ವೆಟ್ರ್ ಎತ್ಕೊತೀನಿ, ಅದಕ್ಕೆ ಬಾಕೋ 10 ಮೆಟ್ಲು ಹತ್ತಿದ ತಕ್ಷಣ ಸೆಕೆ ನೀರು ಕಿತ್ಕೊಳ್ಳುತ್ತೆ, ಯಾವ ಸ್ವೆಟ್ರು ಬೇಡ ಏನು ಬೇಡ ಅಂತ. ಹಂಗಾಗಿ ನಾನೇನು ಸ್ವೆಟ್ರ್ ಎತ್ಕೊಂಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ನೇಚರು. ಇಲ್ಲಿಂದ ಪೂರ್ತಿ ರಸ್ತೆ, ಇದರಿಂದ ಮುಂದಕ್ಕೆ ಹೋದರೆ ಇವನಿಲ್ಲಿ ಗೋಪುರ ತೋರಿಸ್ತಾನೆ ಇರಿ, ಅದು ಬಂದುಬಿಟ್ಟು ಮೊಣಕಾಲ್ ಬೆಟ್ಟ ಅಂತಾರೆ. ಮೊಣಕಾಲ್ ಅಂದರೆ ಈ ಅರ್ಕೆ ಹೊತ್ಕೊಂಡಿರ್ತಾರೆ ಕೆಲವರೆಲ್ಲ, ಮೊಣಕಾಲಲ್ಲಿ ಹತ್ಕೊಂಡು ಹೋಗೋದು ಬೆಟ್ಟನ, ಅದನ್ನು ಮೊಣಕಾಲ್ ಅಂದರೆ ಮಂಡಿಲೇ ಹತ್ತೋದು, ಮೊಣಕಾಲ್ ಬೆಟ್ಟ ಅಂತಾರೆ. ನೋಡಿ ಇಲ್ಲಿ ತೋರಿಸ್ತೀನಿ ಅದನ್ನು ನಾನು, ಆ ಗೋಪುರನ ಕ್ಯಾಪ್ಚರ್ ಮಾಡಿದೆ. ನೋಡಿ ಅಕ್ಕ ಇಲ್ಲಿಗೆ ಹೋಗ್ಬೇಕು ನಾವು, ಇಲ್ಲಿಗೆ ಹೋದರೆ ಮೊಣಕಾಲ್ ಬೆಟ್ಟ ಅದು ಅಂತ ಅವ್ನು ತೋರಿಸ್ತಾ ಇದ್ದ. ಇದಲ್ಲ, ಇನ್ನು ಮುಂದೆ ಇದೆ ಗೋಪುರ ಬರುತ್ತೆ, ಅದನ್ನು ತೋರಿಸ್ತಾನೆ. ಅಲ್ಲಿ ಮೊಣಕಾಲ್ ಬೆಟ್ಟ. ನಾನು ನನ್ನ ತಮ್ಮ ಒಂದು 21 ಮೆಟ್ಲು ಹತ್ತಿದ ಮೊಣಕಾಲಲ್ಲಿ, ನಾನು ಅಂದರೆ ಕಂಪ್ಲೀಟ್ ಇದು ಬರೋವರೆಗೂ ಹತ್ತದೆ. ನಾನು ಹತ್ತತ್ರ ಒಂದು 30-35 ಮೆಟ್ಲು ಹತ್ತದೆ ಅನಿಸುತ್ತೆ. ಅಲ್ಲೊಬ್ರು ಯಾರೋ ಅರ್ಶಿನ ಕುಂಕುಮನೂ ಹಚ್ಕೊಂಡು ಅವ್ರು ಅರ್ಕೆ ಹೊತ್ಕೊಂಡಿದ್ರು ಅನಿಸುತ್ತೆ, ಏನೋ ನೆರವೇರ್ತು ಅಂತ. ಅರ್ಶಿನ ಕುಂಕುಮದ ಜೊತೆಗೆ ಮೊಂಡಿಗಾಲಲ್ಲೇ ಆ ಯಮ್ಮ ಸುಮಾರು ಅದೆಷ್ಟು ಮೆಟ್ಲಿದೆ ಗೊತ್ತಿಲ್ಲ ಹತ್ಕೊಂಡು ಬಂದರು. ಹಂಗೆ ಅರ್ಕೆ ಮಾಡ್ಕೊಳ್ಳೋರು ನೋಡಿ, ಮೊಣಕಾಲಲ್ಲೆಲ್ಲ ಹತ್ಕೊಂಡು ಬರ್ತಾರೆ. ಅಂದರೆ ದೇವರು ಅಂತ ಇದೆಯಲ್ವ, ಸ್ವಲ್ಪ ಟಯರ್ಡ್ ಆಗಿತ್ತು ಅಂತ. ಆಮೇಲೆ ಪೂಜೆ ಮಾಡಿ ನನ್ನ ತಮ್ಮ ಫಸ್ಟ್ ಹತ್ಬಿಟ್ಟು ಆಮೇಲೆ ಹೋಗಿ ನಾನು ಹತ್ತೋದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೆ, ನೀವು ನೋಡ್ಬೋದು. ಮೊಣಕಾಲ್ ಬೆಟ್ಟ ಮುಗಿಸ್ಕೊಂಡು ಸುಮಾರು ಅಲ್ಲೂ ಒಂದು 800 ಮೆಟ್ಲು ಹತ್ಕೊಂಡು ಮೇಲಕ್ಕೆ ಬಂದ್ವಿ. 600 ಮೆಟ್ಲು ಅನಿಸುತ್ತೆ. 600 ಮೆಟ್ಲು ಹತ್ಕೊಂಡು ಮೇಲಕ್ಕೆ ಬಂದಮೇಲೆ ಫೈನಲಿ ನಾವು ಮೇಲ್ಗಡೆ ಬಂದು ರೀಚ್ ಆದ್ವಿ. ಫೈನಲಿ 4:20ಕ್ಕೆ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೆ 8:30ಕ್ಕೆ ಬಂದು ಸೇರಿದ್ದೀನಿ. ಫೈನಲಿ ನಾನು ಬೆಟ್ಟ ಹತ್ತಿ ಮುಗಿಸ್ದೆ. ನಾನು ಬೆಟ್ಟ ಹತ್ಬಿಟ್ಟೆ. ಬೆಟ್ಟ ಹತ್ತು ಬರೋ ಅಷ್ಟರಲ್ಲಿ ನಮ್ಮ ಯಜಮಾನರು ರೂಮ್ ಮಾಡಿದರು.
ಸೊ ಅಲ್ಲಿ ರೂಮ್ ಸಿಗೋದೇ ಕಷ್ಟ ತಿರುಪ್ತಿಲಿ. ಹೆಂಗೋ ಯಾರ್ಯಾರಿಗೋ ಹೇಳಿ ಕೇಳಿ ಗೋಗರ್ದು ಫೈನಲಿ ಹಂಪಿ ಮಠದಲ್ಲಿ ಒಂದು ರೂಮ್ ಸಿಕ್ತು. ಆಮೇಲೆ ಜೀಪಲ್ಲಿ ಬನ್ನಿ ಅಂತ ಹೇಳಿದ್ರು. ತುಂಬ ದೂರ ಇತ್ತು ದೇವಸ್ಥಾನದಿಂದ. ಸೊ ಹಂಗಾಗಿ ಜೀಪಲ್ಲಿ ಹೋಗ್ತಾ ಇದ್ದೀವಿ. ರೂಮ್ಗೆ ಹೋಗಿ ನಾವು ಫ್ರೆಶ್ ಅಪ್ ಎಲ್ಲ ಆದಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು ಹೊರಟುಬಿಡೋಣ, ನನಗೂ ಕೆಲಸ ಇದೆ ನಾಳೆ, ನೋಡೋಣ. ನಮಗೆ ಫೆಬ್ರವರಿ 2 ಅಂದರೆ ನಮಗೆ ಗುರುವಾರ 10:00 ನೈಟ್ ದರ್ಶನ ಇದ್ದಿದ್ದು. ನಾವು ಮಾರ್ನಿಂಗು 8:30 ರೀಚ್ ಆಗಿಬಿಟ್ಟಿದ್ವಿ ಆಲ್ರೆಡಿ ದೇವಸ್ಥಾನದ ಹತ್ರ. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಕ್ಯೂಗೆ ಹೋಗೋಣ, ನೋಡೋಣ ಏನಾದ್ರು ಬಿಟ್ಟರೆ ಹೋಗೋಣ ಅಂತ ಹಸ್ಬೆಂಡ್ ಹೇಳಿದ್ರು. ಸರಿ 11:30 ನಾವು ಕ್ಯೂ ಎಂಟ್ರಿ ಆದ್ವಿ. ರೂಮಲ್ಲೆಲ್ಲ ಸ್ನಾನ ಮಾಡಿಕೊಂಡು ಟಿಫನ್ ಮಾಡಿಕೊಂಡು 11:30 ನೋಡೋಣ ಕ್ಯೂ ಅಲ್ಲಿ ಬಿಡ್ತಾರೇನೋ ಅಂದ್ಬಿಟ್ಟು 300 ರೂಪೀಸ್ದು ನಾನು ಬುಕ್ ಮಾಡಿದ್ದು ಟಿಕೆಟು. ಹೋದ್ವಿ. ಕ್ಯೂ ಅಲ್ಲಿ ತೋರಿಸಿದ ತಕ್ಷಣ ಅವ್ರೇನು ಕೇಳಲಿಲ್ಲ, ಟಿಕೆಟ್ ನೋಡಿದ್ರು ಮತ್ತು ಆಧಾರ್ ಕಾರ್ಡ್ ಕೇಳಿದ್ರು. ಒರಿಜಿನಲ್ಲು ತೋರಿಸಿದ್ವಿ. ಒರಿಜಿನಲ್ ಆದರೂ ಓಕೆ, ಜೆರಾಕ್ಸ್ ಆದರೂ ಓಕೆ. ನಾವು ಒರಿಜಿನಲ್ ಆಧಾರ್ ಕಾರ್ಡೇ ತೋರಿಸಿದ್ವಿ. ಬಿಟ್ಬಿಟ್ರು ಕ್ಯೂ ಅಲ್ಲಿ. 11:30 ನಾವು ಕ್ಯೂ ಅಲ್ಲಿ ನಿಂತಿದ್ದಕ್ಕೆ 2:30 ನಮ್ಮ ದರ್ಶನ ಆಗೋಯ್ತು. ಆಮೇಲೆ ಒಂದೆರಡು ಫೋಟೋಸ್ ತೆಕ್ಕೊಂಡು, ಅದೇ ಫೋನೆಲ್ಲ ಏನಂದರೆ ಅಲೋ ಇರಲ್ವಲ್ಲ, ಹಾಗಾಗಿ ನಮ್ಮ ಯಜಮಾನರು ಪ್ರಿಫರ್ ಮಾಡಲ್ಲ ಫೋನೆಲ್ಲ ಎತ್ಕೊಳ್ಳೋದಕ್ಕೆ. ಮತ್ತು ಅಲ್ಲಿ ಬ್ಯಾಂಕರಲ್ಲಿ ಇಡ್ಬೋದು, ಬಟ್ ನಮ್ಮ ಯಜಮಾನರು ಇಷ್ಟಪಡಲ್ಲ. ಹಾಗಾಗಿ ನಾವು ಎತ್ಕೊಂಡೇ ಹೋಗಲಿಲ್ಲ, ಎಲ್ಲ ಕಾರಲ್ಲೇ ಇಟ್ಬಿಟ್ಟಿದ್ವಿ ಫೋನ್ನೆಲ್ಲ. ಆಮೇಲೆ ಅಲ್ಲಿ ದರ್ಶನ ಮುಗಿಸ್ಕೊಂಡು ರೂಮ್ಗೆ ಹೋಗಿ ರೂಮಲ್ಲೆಲ್ಲ ಲಗೇಜ್ ಪ್ಯಾಕ್ ಮಾಡಿಕೊಂಡು ಮತ್ತೆ ನಾವು ಅಲ್ಲಿ ಮೇಲೆ ಮಂಗಮ್ಮಗು ದರ್ಶನಕ್ಕೆ ಹೋದ್ವಿ. ಇದು ನೋಡಿ, ಇದು ಬಂದ್ಬಿಟ್ಟು ಬೋಡಿ ಓಡಿಸೋ ಜಾಗ. ಇಲ್ಲೇ ಎಲ್ಲರೂ ಬರ್ತಾರಲ್ವ ತಿರುಪತಿಗೆ, ಅವರೆಲ್ಲ ಇಲ್ಲಿ ಬೋರ್ಡ್ ಓಡಿಸ್ಕೊಂಡು ಇಲ್ಲಿಂದ ದರ್ಶನಕ್ಕೆ ಹೋಗ್ತಾರೆ ಸ್ನಾನ ಮಾಡಿಕೊಂಡು. ನನ್ನ ತಮ್ಮ ಹೇಳ್ದಾಕ ಇಲ್ಲೇ ಯಾಕೆ ಬೋರ್ಡ್ ಓಡಿಸೋದು ಅಂತ. ಸೊ ಹಂಗಾಗಿ ಅದನ್ನು ಸಹ ಕ್ಯಾಪ್ಚರ್ ಮಾಡಿದ್ದೆ ನಾನು. ನೋಡಿ, ಈ ಪಿಕ್ ಬಂದುಬಿಟ್ಟು ನಾವು ದರ್ಶನ ಎಲ್ಲ ಆದಮೇಲೆ ಗರುಡಗಂಬಗೆ ಹೋಗಿ ಪೂಜೆ ಮಾಡಬೇಕು. ಕಾಯಿ ಮತ್ತು ಕರ್ಪೂರ ಕೊಡ್ತಾರೆ. ಫಸ್ಟು ಕಾಯಿ ಹೊಡೆದ್ಬಿಟ್ಟು ಕರ್ಪೂರನ ದೀಪ ಉರಿತಾ ಇರುತ್ತೆ ಅಲ್ಲಿ ಗರುಡಗಂಬದಲ್ಲಿ ಹಾಕಿಬಿಟ್ಟು ನಮಸ್ತೆ ಮಾಡ್ಕೊಂಡು ನೋಡಿದ್ರೆ, ಅಲ್ಲಿಂದ ನಿಂತ್ಕೊಂಡು ನೋಡೋ ಇದು, ಅಲ್ಲಿಂದ ನಮಸ್ತೆ ಮಾಡ್ಕೊಳ್ಳೋದು ಗರುಡಗಂಬ ಪೂಜೆ ಅಂತಾರೆ ಇದನ್ನು ಯಾರೂ ಅಷ್ಟೇ ದೇವಸ್ಥಾನಕ್ಕೆ ಹೋಗೋರು ದರ್ಶನ ಆದಮೇಲೆ ಅಲ್ಲಿ ಗರುಡಗಂಬ ಹತ್ರ ಹೋಗಿ ಕಾಯಿ ಹೊಡೆದು ಕರ್ಪೂರ ಹಚ್ಬಿಟ್ಟು ಅಲ್ಲಿಂದ ನಮಸ್ಕಾರ ಮಾಡಿಕೊಂಡು ಹೊರಡಬೇಕು. ಇದು ನನಗೆ ಗೊತ್ತಿರಲಿಲ್ಲ. ನಮ್ಮ ಯಜಮಾನ್ರ ಜೊತೆ ಹೋದಾಗಲೇ ನನಗೂ ಗೊತ್ತಾಗಿದ್ದು ಅಲ್ಲಿ ಕರ್ಪೂರ ಹಚ್ಚಬೇಕು ಅಂತ. ಆಮೇಲೆ ಅಲ್ಮೇಲು ಮಂಗಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಕ್ಯೂ. 5 ಗಂಟೆಗೆ ಹೋದ್ವಿ ನಾವು ಬೆಟ್ಟ ಇಳಿದು. ಸಿಕ್ಕಾಪಟ್ಟೆ ಕ್ಯೂ. ಆಮೇಲೆ ನನ್ನ ಹಸ್ಬೆಂಡ್ ಏನು ಮಾಡಿದ್ರು, ಇರೋದು 3 ಜನ ಅಲ್ವಾ, ಸರಿ ಇದು 200 ರೂಪಾಯಿ ಟಿಕೆಟ್ ತೊಗೊಂಡ್ಬಿಡ್ತೀನಿ ಹೋಗೋಣ ಅಂತ. 50 ರೂಪಾಯಿ ಟಿಕೆಟ್ಗೂ ಕೂಡ ಕ್ಯೂ ಎಷ್ಟು ಕ್ಯೂ ಅಂದರೆ ಒಂದು 3 ಕಿಲೋಮೀಟ್ರ್ ಅಷ್ಟು ಕ್ಯೂ ಇತ್ತು. ಸರಿ, ನಾವು 200 ರೂಪಾಯಿ ಟಿಕೆಟ್ ತೊಗೊಂಡು ಹೋದ್ವಿ. ಒಂದು 10 ನಿಮಿಷದಲ್ಲಿ ದರ್ಶನ ಆಗೋಯ್ತು. ದರ್ಶನ ಮುಗಿಸ್ಕೊಂಡು ಎಲ್ಲ ನೋಡಿ ಟಯರ್ಡ್ ಆಗಿಬಿಟ್ಟಿದ್ದೀವಿ, ಮನೆ ಕಡೆಗೆ ಬರ್ತಾ ಇದ್ದೀವಿ. ನಾನು ತಿರುಪತಿಗೆ ಹೋಗಿ ಬಂದ ಜರ್ನಿ ಹೀಗಿತ್ತು. ನಿಮಗೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರು ಬೆಲ್ ಐಕಾನ್ನ ಒತ್ತಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಆ್ಯಂಡ್ ನನ್ನ ಫಸ್ಟ್ ವಿಡಿಯೋ ನೀವೇ ನೋಡ್ಬೋದು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.